ನಿರ್ಧಾರಗಳು ಕೂಡ ಪ್ರಕಟವಾಯಿತು. ಯಾವಾಗಂತೆ ಪ್ರಮಾಣ ವಚನ ಸ್ವೀಕಾರ ಹೊಸ ಮುಖ್ಯಮಂತ್ರಿದು, ನೂತನ ಮುಖ್ಯಮಂತ್ರಿ ಅವ್ರದ್ದು? 3ನೇ ತಾರೀಕು ಬುಧವಾರ 3:30ಗೆ ರಾಜಭವನ್ಗೆ ಹೊಸ ಪ್ರಮಾಣ ವಚನ ಸ್ವೀಕರಿಸ್ತಾರೆ. ಈಗ ಒಮ್ಮತದ ನಿರ್ಧಾರದಿಂದ ಡಿ.ಕೆ. ಶಿವಕುಮಾರ್ ಅವರು ಆಯ್ಕೆ ಆಯ್ತು ಸರ್. ಅಲ್ಲಿ 135 MLAಗಳು ಕೂಡ ಒಮ್ಮತದಿಂದ ಹೈಕಮಾಂಡ್ಗೆ ನಾವು ಪವರ್ ಕೊಟ್ಬಿಟ್ವಿ. ಎಲ್ಲ ಅವ್ರಿಗೆ ನೀವು ಡಿಸೈಡ್ ಮಾಡಿ, ನಾವು ನಿಮ್ಗೆ ಅಧಿಕಾರ ಕೊಟ್ಟಿದ್ದೀವಿ ಅಂತ. ಆ ರೆಸೊಲ್ಯೂಷನ್ ಪಾಸ್ ಆದಮೇಲೆ ಸಿದ್ದರಾಮಯ್ಯ ಹಿಡ್ಕೊಂಡು ವೇಣುಗೋಪಾಲ್ ಹಿಡ್ಕೊಂಡು ಎಲ್ಲ AICC ನಾಯಕರುಗಳು ಸಿದ್ದರಾಮಯ್ಯ ಅವರ ಚೇಂಬರ್ ಇತ್ತಲ್ಲ, ಮುಖ್ಯಮಂತ್ರಿ ಚೇಂಬರ್, ಅಲ್ಲೋಗಿ ಕೂತ್ಕೊಂಡು ರಾಹುಲ್ ಗಾಂಧಿ ಅವ್ರ ಹತ್ರ ಮಾತಾಡಿ, ಮಲ್ಲಿಕಾರ್ಜುನ ಖರ್ಗೆ ಅವ್ರ ಹತ್ರ ಮಾತಾಡಿ ಪರ್ಮಿಷನ್ ತೊಗೊಂಡು ಬಂದು ಶಿವಕುಮಾರ್ ಆಯ್ಕೆ ಮಾಡಿದೀವಿ ಅಂತ ಅನೌನ್ಸ್ ಮಾಡಿದ್ರು. ಸಿದ್ದರಾಮಯ್ಯನ ಮನವೊಲಿಕೆ ಕಸರತ್ತು ನಡೀತು ಅಂತ ಆ ಥರ ಇಲ್ಲ ಸರ್? ಏನು ಮನವೊಲಿಕೆ ಆಗಲೇ ರಾಜೀನಾಮೆ ಕೊಟ್ಟಾಯ್ತಲ್ಲ, ಅವತ್ತೇ ಮನೆ ಡೆಲ್ಲಿಗೆ ಹೋಗಿದ್ದಾಯ್ತು, ಎಲ್ಲ ಮಾತಾಡ್ಕೊಂಡು ಬಂದಾರಾಯ್ತು. ಆಮೇಲೆ ಸಿದ್ದರಾಮಯ್ಯ ಅವ್ರಿಗೆ ಹೇಳಿದ್ರು ಇವತ್ತೇ, ನಾನು ಪ್ರಾಮಾಣಿಕವಾಗಿ ಕಾಂಗ್ರೆಸ್ ಪಕ್ಷ ಮುಂದೆ ತರಕ್ಕೋಸ್ಕರ ನಾವು ಕೂಡ ಸಹಕಾರ ಕೊಡಬೇಕು ಅಂತ ವೇಣುಗೋಪಾಲ್ ಹೇಳಿದ್ರು. ಕೊಡ್ತೀವಿ ಅಂತ ಇವರು ಹೇಳಿದ್ರು. ದೀರ್ಘಕಾಲದ ಮುಖ್ಯಮಂತ್ರಿಯಾಗಿ ಕಾರ್ಯನಿರ್ವಹಿಸಿದಂತ ಸಿದ್ದರಾಮಯ್ಯ ರಾಜೀನಾಮೆ ಕೊಟ್ಟಿದ್ದಾರೆ. ನಿಮ್ಮ ಆಪ್ತರು, ನೀವು ಕೂಡ ಅತ್ಯಾಪ್ತರು ಅವರಿಗೆ ಹೇಳಿ ಕೊಟ್ಟಿದ್ದಾರೆ. ಹೈಕಮಾಂಡ್ ಅವ್ರು ಹೇಳ್ದಂಗೆ ಕೊಡ್ತೀನಿ ಅಂತ ಹೇಳಿದ್ರು, ಹೈಕಮಾಂಡ್ ಅವ್ರು ಹೇಳಿದ್ರು ಕೊಟ್ಟಿದ್ದಾರೆ. ಭಾಳ ಒಂದು ಆಗಲೇ 30-40 ವರ್ಷದಿಂದ ಯಾರು ಕೊಟ್ಟಿಲ್ಲ ರೆಪ್ರೆಸೆಂಟೇಷನ್. ಈ ಸರಿ ಕೊಡಿ ಅಂತ ಹೇಳ್ತಾ ಇದ್ದೀನಿ. ನಾನು ಮುಖ್ಯ ಸಚೇತಕ್ಕಾಗಿ ಸಿದ್ದರಾಮಯ್ಯ ಅವರು ಹೆಂಗೆ 8 ವರ್ಷ ಮುಖ್ಯಮಂತ್ರಿ, ಅದೇ ಥರ ನಾನು ಕೂಡ ಹೋದ ಸರಿ ಇದ್ದಾಗ 5 ವರ್ಷ ಮಾಡಿದ್ದೀನಿ. ಇವಾಗೂ ಕೂಡ 3 ವರ್ಷ ಕಂಪ್ಲೀಟ್ ಮಾಡಿದ್ದೀನಿ. ಮುಖ್ಯ ಸಚೇತನಾಗಿ ಭಾಳ ಚೆನ್ನಾಗಿ ಕೆಲಸ ಮಾಡಿ ಒಳ್ಳೆ ಹೆಸರು ತೊಗೊಂಡಿದ್ದೀನಿ. ಸರ್, ಒಂದು ವಿಶ್ವಾಸ ಇದೆಯಾ ಈ ಬಾರಿ ನಿಮಗೆ ಒಂದು ಮುಖ್ಯ ಸಚಿವ ಸ್ಥಾನ ಸಿಗುತ್ತೆ ಅನ್ನೋ ವಿಶ್ವಾಸ ಇದೆಯಾ? ಕೊನೆಯವ್ರಿಗೂ ವಿಶ್ವಾಸ ಇಟ್ಕೊಳ್ಳೇಬೇಕು. ವಿಶ್ವಾಸ ಕಳ್ಕೊಂಡ್ರೆ ನಾವು ಫೇಲ್ ಆಗ್ಬಿಡ್ತೀವಿ. ಈ ವಿಶ್ವಾಸ ಹಾಗೆ ಆಗ್ತಿದ್ರೆ ಭಾಳ ವಿಶ್ವಾಸ ಇದೆ. ಥ್ಯಾಂಕ್ ಯು. ಇದಿಷ್ಟು ಶಾಸಕರಂತ ಅಶೋಕ್ ಪಟ್ಟಣ್ ಅವರ ಮಾತು. ಕ್ಯಾಮರಾಮನ್ ಸೈಯದ್ ಜೊತೆ ಸುನಿಲ್, TV9 ಬೆಂಗಳೂರು. ನಿರ್ಧಾರಗಳು ಕೂಡ ಪ್ರಕಟವಾಯಿತು. ಯಾವಾಗಂತೆ ಪ್ರಮಾಣ ವಚನ ಸ್ವೀಕಾರ ಹೊಸ ಮುಖ್ಯಮಂತ್ರಿದು, ನೂತನ ಮುಖ್ಯಮಂತ್ರಿ ಅವ್ರದ್ದು? 3ನೇ ತಾರೀಕು ಬುಧವಾರ 3:30ಗೆ ರಾಜಭವನ್ಗೆ ಹೊಸ ಪ್ರಮಾಣ ವಚನ ಸ್ವೀಕರಿಸ್ತಾರೆ. ಈಗ ಒಮ್ಮತದ ನಿರ್ಧಾರದಿಂದ ಡಿ.ಕೆ. ಶಿವಕುಮಾರ್ ಅವರು ಆಯ್ಕೆ ಆಯ್ತು ಸರ್. ಅಲ್ಲಿ 135 MLAಗಳು ಕೂಡ ಒಮ್ಮತದಿಂದ ಹೈಕಮಾಂಡ್ಗೆ ನಾವು ಪವರ್ ಕೊಟ್ಬಿಟ್ವಿ. ಎಲ್ಲ ಅವ್ರಿಗೆ ನೀವು ಡಿಸೈಡ್ ಮಾಡಿ, ನಾವು ನಿಮ್ಗೆ ಅಧಿಕಾರ ಕೊಟ್ಟಿದ್ದೀವಿ ಅಂತ. ಆ ರೆಸೊಲ್ಯೂಷನ್ ಪಾಸ್ ಆದಮೇಲೆ ಸಿದ್ದರಾಮಯ್ಯ ಹಿಡ್ಕೊಂಡು ವೇಣುಗೋಪಾಲ್ ಹಿಡ್ಕೊಂಡು ಎಲ್ಲ AICC ನಾಯಕರುಗಳು ಸಿದ್ದರಾಮಯ್ಯ ಅವರ ಚೇಂಬರ್ ಇತ್ತಲ್ಲ, ಮುಖ್ಯಮಂತ್ರಿ ಚೇಂಬರ್, ಅಲ್ಲೋಗಿ ಕೂತ್ಕೊಂಡು ರಾಹುಲ್ ಗಾಂಧಿ ಅವ್ರ ಹತ್ರ ಮಾತಾಡಿ, ಮಲ್ಲಿಕಾರ್ಜುನ ಖರ್ಗೆ ಅವ್ರ ಹತ್ರ ಮಾತಾಡಿ ಪರ್ಮಿಷನ್ ತೊಗೊಂಡು ಬಂದು ಶಿವಕುಮಾರ್ ಆಯ್ಕೆ ಮಾಡಿದೀವಿ ಅಂತ ಅನೌನ್ಸ್ ಮಾಡಿದ್ರು. ಸಿದ್ದರಾಮಯ್ಯನ ಮನವೊಲಿಕೆ ಕಸರತ್ತು ನಡೀತು ಅಂತ ಆ ಥರ ಇಲ್ಲ ಸರ್? ಏನು ಮನವೊಲಿಕೆ ಆಗಲೇ ರಾಜೀನಾಮೆ ಕೊಟ್ಟಾಯ್ತಲ್ಲ, ಅವತ್ತೇ ಮನೆ ಡೆಲ್ಲಿಗೆ ಹೋಗಿದ್ದಾಯ್ತು, ಎಲ್ಲ ಮಾತಾಡ್ಕೊಂಡು ಬಂದಾರಾಯ್ತು. ಆಮೇಲೆ ಸಿದ್ದರಾಮಯ್ಯ ಅವ್ರಿಗೆ ಹೇಳಿದ್ರು ಇವತ್ತೇ, ನಾನು ಪ್ರಾಮಾಣಿಕವಾಗಿ ಕಾಂಗ್ರೆಸ್ ಪಕ್ಷ ಮುಂದೆ ತರಕ್ಕೋಸ್ಕರ ನಾವು ಕೂಡ ಸಹಕಾರ ಕೊಡಬೇಕು ಅಂತ ವೇಣುಗೋಪಾಲ್ ಹೇಳಿದ್ರು. ಕೊಡ್ತೀವಿ ಅಂತ ಇವರು ಹೇಳಿದ್ರು. ದೀರ್ಘಕಾಲದ ಮುಖ್ಯಮಂತ್ರಿಯಾಗಿ ಕಾರ್ಯನಿರ್ವಹಿಸಿದಂತ ಸಿದ್ದರಾಮಯ್ಯ ರಾಜೀನಾಮೆ ಕೊಟ್ಟಿದ್ದಾರೆ. ನಿಮ್ಮ ಆಪ್ತರು, ನೀವು ಕೂಡ ಅತ್ಯಾಪ್ತರು ಅವರಿಗೆ ಹೇಳಿ ಕೊಟ್ಟಿದ್ದಾರೆ. ಹೈಕಮಾಂಡ್ ಅವ್ರು ಹೇಳ್ದಂಗೆ ಕೊಡ್ತೀನಿ ಅಂತ ಹೇಳಿದ್ರು, ಹೈಕಮಾಂಡ್ ಅವ್ರು ಹೇಳಿದ್ರು ಕೊಟ್ಟಿದ್ದಾರೆ. ಭಾಳ ಒಂದು ಆಗಲೇ 30-40 ವರ್ಷದಿಂದ ಯಾರು ಕೊಟ್ಟಿಲ್ಲ ರೆಪ್ರೆಸೆಂಟೇಷನ್. ಈ ಸರಿ ಕೊಡಿ ಅಂತ ಹೇಳ್ತಾ ಇದ್ದೀನಿ. ನಾನು ಮುಖ್ಯ ಸಚೇತಕ್ಕಾಗಿ ಸಿದ್ದರಾಮಯ್ಯ ಅವರು ಹೆಂಗೆ 8 ವರ್ಷ ಮುಖ್ಯಮಂತ್ರಿ, ಅದೇ ಥರ ನಾನು ಕೂಡ ಹೋದ ಸರಿ ಇದ್ದಾಗ 5 ವರ್ಷ ಮಾಡಿದ್ದೀನಿ. ಇವಾಗೂ ಕೂಡ 3 ವರ್ಷ ಕಂಪ್ಲೀಟ್ ಮಾಡಿದ್ದೀನಿ. ಮುಖ್ಯ ಸಚೇತನಾಗಿ ಭಾಳ ಚೆನ್ನಾಗಿ ಕೆಲಸ ಮಾಡಿ ಒಳ್ಳೆ ಹೆಸರು ತೊಗೊಂಡಿದ್ದೀನಿ. ಸರ್, ಒಂದು ವಿಶ್ವಾಸ ಇದೆಯಾ ಈ ಬಾರಿ ನಿಮಗೆ ಒಂದು ಮುಖ್ಯ ಸಚಿವ ಸ್ಥಾನ ಸಿಗುತ್ತೆ ಅನ್ನೋ ವಿಶ್ವಾಸ ಇದೆಯಾ? ಕೊನೆಯವ್ರಿಗೂ ವಿಶ್ವಾಸ ಇಟ್ಕೊಳ್ಳೇಬೇಕು. ವಿಶ್ವಾಸ ಕಳ್ಕೊಂಡ್ರೆ ನಾವು ಫೇಲ್ ಆಗ್ಬಿಡ್ತೀವಿ. ಈ ವಿಶ್ವಾಸ ಹಾಗೆ ಆಗ್ತಿದ್ರೆ ಭಾಳ ವಿಶ್ವಾಸ ಇದೆ. ಥ್ಯಾಂಕ್ ಯು. ಇದಿಷ್ಟು ಶಾಸಕರಂತ ಅಶೋಕ್ ಪಟ್ಟಣ್ ಅವರ ಮಾತು. ಕ್ಯಾಮರಾಮನ್ ಸೈಯದ್ ಜೊತೆ ಸುನಿಲ್, TV9 ಬೆಂಗಳೂರು.